ಅಮೇಝಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಮಾಣಿಕ್ಯ ಆದಮೇಲೆ ಅಣ್ಣನ ಈ ಥರ ಮಾಸ್ ಅವತಾರದಲ್ಲಿ ನೋಡಿ ತುಂಬ ಖುಷಿ ಆಯಿತು. ಒಂಥರ ತೃಪ್ತಿ ಆಯಿತು. ಒಂದು 10 ವರ್ಷದಿಂದ ತೃಪ್ತಿ ಪರ್ಸೆಂಟೇಜ್ ಕಮ್ಮಿ ಇತ್ತು, ಈ ಸಲ ಫುಲ್ ಸ್ಯಾಟಿಸ್ಫೈಡ್. ಇವಾಗ ಹೇಳಬೇಕು, ಗೊತ್ತು ಬೆಳಿಗ್ಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಲ್ಲ ಅವ್ರಿಗೆ. ಯೂಶಲಿ ನಾನು ಎವ್ರಿ ಸಿನಿಮಾನು ಅವ್ರದ್ದು ಮಾರ್ನಿಂಗ್ ಶೋ ಫಸ್ಟ್ ಶೋ ಬಂದೇ ಬರ್ತೀನಿ ಮೇನ್ ಥಿಯೇಟ್ರಿಗೆ ಅಂತ ಗೊತ್ತು. ಸೊ ಹಿಂದಿನ ದಿನ ನೈಟ್ ಮೆಸೇಜ್ ಮಾಡಿದ್ರು ಎಲ್ಲಿ ನೋಡ್ತಾ ಇದೆಯಾ ಅಂತ. ಸೊ ಟಿಕೆಟ್ಸ್ ಎಲ್ಲ ಕಳಿಸಿದ್ದೆ. ಸೊ 10:00 ಬರ್ತೀನಿ ಅಂತ ಗೊತ್ತು. ಇಂಟರ್ವಲಲ್ಲೂ ಮೆಸೇಜ್ ಮಾಡಿದ್ರು ಹೌ ವಾಸ್ ಫಸ್ಟ್ ಹಾಫ್ ಅಂತ. ಸೊ ಫಸ್ಟ್ ಆಫ್ ಆಲ್ ಡೈರೆಕ್ಷನ್ ಆಫ್ ವಿಜಯ್ ಕಾರ್ತಿಕೇಯ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ 2 ಅವರ್ 10 ನಿಮಿಷ ಎಷ್ಟು ಇಂಟೆನ್ಸ್ ಆಗಿ ಹೇಳಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಶೇಖರ್ ಚಂದ್ರು ಸರ್ ಅಜನೀಶ್ ರುಬ್ಬಾಡಿದ್ದಾರೆ ಇಡೀ ಸಿನಿಮಾ. ಕ್ಯಾಮ್ರಾ ವರ್ಕ್ ಅಷ್ಟು ಇಂಟೆನ್ಸ್ ಆಗಿದೆ, ಮ್ಯೂಸಿಕ್ ಅಷ್ಟು ಇಂಟೆನ್ಸ್ ಆಗಿದೆ. ಅಫ್ಕೋರ್ಸ್ ಇನ್ಮೇಲಿಂದ ಹೊಸ ಹೆಸರು ಇಡಬೇಕಾಗುತ್ತೆ. ಬಾಸ್ಗಳಿಗೆಲ್ಲ ಬಾಸ್ ನಮ್ಮ ಕಿಚ್ಚ ಮಾಸ್ ಅಂತ. ತುಂಬ ಚೆನ್ನಾಗಿತ್ತು, ಅಂದರೆ ಖುಷಿ ಆಯ್ತು ಈ ಸಲ, ತೃಪ್ತಿ ಆಯಿತು. ಆಲ್ವೇಸ್ ಖುಷಿನೇ. ಸುದೀಪ್ ಸರ್ ಜೊತೆ ಸಿನಿಮಾ ಮಾಡ್ತಾ ಇರೋದು ಆಲ್ವೇಸ್ ಖುಷಿ. ಅವ್ರನ್ನ ಈ ಅವತಾರದಲ್ಲಿ ನೋಡೋದು ಇನ್ನೂ ಖುಷಿನೇ. ನಾನು ಆಲ್ರೆಡಿ ಕ್ಯಾಮ್ರಾದಲ್ಲಿ ನೋಡಿದ್ದೆ, ಸ್ಕ್ರೀನ್ ಮೇಲೆ ಎಲ್ಲರೂ ಕಣ್ ತುಂಬ್ಕೊಂತಾರೆ. ಡೆಫಿನೆಟಾಗಿ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ನಮಗೂ ತುಂಬ ಇದಿತ್ತು. ಒಂದು ಮಾಸ್ ಸಿನಿಮಾ ಮಾಡಬೇಕು ಅಂತ, ಅದು ಫುಲ್ಫಿಲ್ ಆಗಿದೆ ನಮಗೆ. UIV ಮ್ಯಾಕ್ಸ್ ಎರಡೂ ಎಲ್ಲೋ ಇದೆ ಎಲ್ಲ ಕಡೆ, ಆ್ಯಂಡ್ 2 ಥಿಯೇಟ್ರ್ ಮುಂದೆನೂ ಜನ ಇದ್ದಾರೆ. ಅದೇ ತುಂಬ ಖುಷಿ ಕೊಡ್ತಾ ಇರೋದು. ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಜನ ಥಿಯೇಟ್ರ್ ಮುಂದೆ ಬರ್ತಿರಲ್ಲ, ಅದು ತುಂಬ ಕಿಕ್ ಕೊಡ್ತಾ ಇರೋದು. ಸೂಪರ್ ಮ್ಯಾಕ್ಸಿಮಮ್ ಮಾಸು, ಬ್ಲಾಕ್ ಬಸ್ಟರ್ ಹಿಟ್ಟು, ಅದ್ಭುತವಾದ ಹಾಲಿಡೇ ಸೀಸನು. ಪ್ರತಿಯೊಬ್ಬರು ಮನೆಯಿಂದ ಥಿಯೇಟ್ರಿಗೆ ಬರಬೇಕು. ನಾನು 2 ವರ್ಷ ಆದಮೇಲೆ ವಾಪಸ್ ಇಂಡಿಯಾಗೆ ಬಂದಿರೋದು, ಆಲ್ಮೋಸ್ಟು 1 ವೀಕ್ಗೋಸ್ಕರ. ಆ 1 ವೀಕಲ್ಲಿ ಅಣ್ಣನಿಗೋಸ್ಕರ ಫಸ್ಟ್ ಡೇ ಬಂದು ಪಟಾಕಿ ಹೊಡೆದು 15 ವರ್ಷದಿಂದ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಪಿಕ್ಚರ್ ನೋಡೋದನ್ನು, ಅದೇ ರೀತಿ ಸೆಲೆಬ್ರೇಟ್ ಮಾಡಿ ಇವತ್ತು ಒಳಗೆ ಹೋಗಿ ಪಿಕ್ಚರ್ ನೋಡಿ ಸಿಕ್ಕಾಬಿಟ್ಟೆ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಎಂಜಾಯ್ ಮಾಡಿದ್ದೀವಿ. ಸೊ ಅಣ್ಣ ಹೇಳ್ತಾರಲ್ಲ ಸಿಗರೇಟ್ ಇಟ್ಕೊಂಡು ಅಂತ, ಅದೇ ಥರ ಎಲ್ಲರೂ ಬನ್ನಿ. ಬಹುನಿರೀಕ್ಷೆಯ ಮ್ಯಾಕ್ಸ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಥಿಯೇಟರ್ಗಳ ಬಳಿ ಬಂದು ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಸೊ ಇದು ಥಿಯೇಟರ್ ಬಳಿ ಜನಗಳನ್ನ ನೋಡೋದೇ ಒಂಥರ ಖುಷಿ ಅಂತ ಅನಿಸ್ತಾ ಇದೆ. ಹಬ್ಬ ಇದ್ರೂ ಕೂಡ ಒಂದಿನ ರಜೆ ಇದೆಯಪ್ಪ, ಇವತ್ತು ಈ ಸಿನಿಮಾ ನೋಡಲೇಬೇಕು ಅಂತ ಕಾದಿದ್ದ ಫ್ಯಾನ್ಸ್ ಎಲ್ಲರೂ ಕೂಡ ಸಂಭ್ರಮಿಸಿದ್ದಾರೆ. ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ. ಸಿನಿಮಾ ನೋಡಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಮ್ಯಾಕ್ಸ್ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ರಾತ್ರಿಯಲ್ಲಿ ನಡೆಯುವಂಥ ಸ್ಟೋರಿಯನ್ನು ತುಂಬ ಅದ್ಭುತವಾಗಿ ಡೈರೆಕ್ಟರ್ ತೋರಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಸರ್ ಕೂಡ ವಿಕ್ರಾಂತ್ ರೋಣ ಆದ ಬಳಿಕ ಯಾವಾಗ ಅವರನ್ನ ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ನೋಡೋದು ಅಂತ ಫ್ಯಾನ್ಸ್ ತುಂಬಾ ಖುಷಿಯಿಂದ ಕಾಯ್ತಾ ಇದ್ರು, ನಿದ್ದೆ ಬಿಟ್ಟು ಕೇಳ್ತಾ ಇದ್ರು ಯಾವಾಗ ಮ್ಯಾಕ್ಸ್ ರಿಲೀಸ್ ಆಗುತ್ತೆ ಅಂತ ಹೇಳಿ. ಫೈನಲಿ ಇವತ್ತು ತೆರೆಯ ಮೇಲೆ ಕಿಚ್ಚ ಸುದೀಪ್ ಅವರು ಕಿಚ್ಚೇರಿಸಿದ್ದಾರೆ ಅಂತಲೇ ಹೇಳ್ಬೋದು. ಫೈರ್ ರೀತಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಒಂದು ಸ್ಟೇಷನ್ನಿಂದ ಇನ್ನೊಂದು ಸ್ಟೇಷನ್ಗೆ ವರ್ಗಾವಣೆ ಆಗ್ತಾ ಇರ್ತಾರೆ. ಪ್ರಾಮಾಣಿಕ ಅರ್ಜುನ್ ಮಹಾಕ್ಷಯ್ ಅಂತ ಹೇಳಿ ಕಿಚ್ಚ ಸುದೀಪ್ ಅವರ ಈ ಪಾತ್ರದಲ್ಲಿ ಅರ್ಜುನ್ ಮಹಾಕ್ಷಯ್ ಅಂತ ಹೇಳಿ ಪಾತ್ರ ಮ್ಯಾಕ್ಸ್ ಅಂತ ಕೂಡ ಕರೀತಾರೆ. ತುಂಬಾ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಯನ್ನ ವರ್ಗಾವಣೆ ಮಾಡ್ತಾರೆ ಬೇರೊಂದು ಸ್ಟೇಷನ್ಗೆ. ಆ ಏರಿಯಾದಲ್ಲಿ, ಆ ಪ್ರದೇಶದಲ್ಲಿ ಮಿನಿಸ್ಟರ್ ಮತ್ತು ಮಿನಿಸ್ಟರ್ ಮಕ್ಕಳ ಹಾವಳಿಯಿಂದ ಜನರು ಮತ್ತೆ ಆ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿಗಳು ತತ್ತರಿಸಿ ಹೋಗಿರ್ತಾರೆ. ಹೆಂಗಪ್ಪ ಇಲ್ಲಿ ಜೀವನ ಸಾಗಿಸೋದು, ನಾವು ಏನೇ ಮಾತನಾಡಿದ್ರು ಕೂಡ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆ ಸ್ಟೇಷನ್ನ ಸಿಬ್ಬಂದಿಗಳು, ಆರಕ್ಷಕರು ಕೂಡ ಭಯಪಟ್ಟಿರ್ತಾರೆ ಅಂಡ್ ಆ ಲೋಕಲ್ನ ಜನ ಕೂಡ ಭಯಪಟ್ಟಿರ್ತಾರೆ. ಸೊ ಇಲ್ಲಿಗೆ ಆ ಸ್ಟೇಷನ್ಗೆ ಕಿಚ್ಚ ಸುದೀಪ್ ಅವರ ಅಂದ್ರೆ ಮ್ಯಾಕ್ಸ್ ವರ್ಗಾವಣೆ ಆಗ್ತದೆ. ವರ್ಗಾವಣೆ ಆದಂತಹ ದಿನವೇ, ಅವರು ಬರುವಂತಹ ದಿನವೇ, ಆ ಏರಿಯಾಗೆ ಬರುವಂತಹ ದಿನವೇ ಅಲ್ಲೊಂದು ದೊಡ್ಡ ಒಂದು ಗಲಾಟೆ ಆಗುತ್ತೆ. ಅಲ್ಲಿ ಮಿನಿಸ್ಟರ್ ಮಕ್ಕಳು ಒಂಥರ ಹಾವಳಿಯನ್ನ ಮಾಡ್ತಾರೆ. ಹಂಗೆ ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಷನ್ಗೆ ಹಾಕ್ತಾರೆ. ಸ್ಟೇಷನ್ಗೆ ಹಾಕಿದ ಬಳಿಕ ಅಲ್ಲಿ 2 ಮಿನಿಸ್ಟರ್ ಮಕ್ಕಳ ಮರ್ಡರ್ ಆಗುತ್ತೆ. ಹೇಗಾಗುತ್ತೆ, ಯಾಕಾಗುತ್ತೆ, ಅದನ್ನ ಮುಚ್ಚಿ ಹಾಕೋದಕ್ಕೆ ಠಾಣೆಯೊಳಗೆ ಆಗುವಂತಹ ಕೆಲವೊಂದು ಟ್ವಿಸ್ಟ್ಗಳು, ಕೆಲವೊಂದು ಟರ್ನ್ಗಳು ನಮ್ಮನ್ನ ಸೀಟ್ ಅಂಚಿನಲ್ಲಿ ಕೂರಿಸುವಂತೆ ಮಾಡುತ್ತೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಇನ್ನು ಉಳಿದಂಥ ಅಂಶಗಳನ್ನು ನೀವು ಥಿಯೇಟರ್ಗೆ ಬಂದು ಫ್ಯಾಮಿಲಿ ಸಮೇತ ಕೂತು ನೋಡಿದ್ರೆ 100% ನೀವು ಥ್ರಿಲ್ ಆಗಿ ಹೋಗೋದು ಕನ್ಫರ್ಮ್. ಒಟ್ಟಾರೆ ಕಿಚ್ಚ ಸುದೀಪ್ ಅವರ ಮಾಣಿಕ್ಯ ಸಿನಿಮಾ ಬಳಿಕ ವಿಕ್ರಾಂತ್ ರೋಣನು ಅಷ್ಟು ಖುಷಿ ಕೊಡದೆ ಹೋದ್ರೂ ಕೂಡ
ಮಾಣಿಕ್ಯ ಬಳಿಕ ಇವತ್ತು ಈ ಸಿನಿಮಾ ಏನು ಮ್ಯಾಕ್ಸ್ ರಿಲೀಸ್ ಆಗಿದೆಯಲ್ಲ, ಈ ಸಿನಿಮಾವನ್ನ ಜನ ಕೊಳ್ಳೋದು ಕನ್ಫರ್ಮ್ ಅಂತಾನೆ ಹೇಳಬಹುದು. ಥಿಯೇಟರ್ ಬಳಿ ಜನ ಸಾಗರವೇ ಸೇರ್ತಾ ಇದೆ. ಕಿಚ್ಚ ಅವರ ನಟನೆ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಅವರ ಮ್ಯಾನರಿಸಮ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಜನ ಹಾಡಿ ಹೊಗಳ್ತಿದ್ದಾರೆ. ಇವನ್ ನಿಮ್ಗಳಿಗೂ ಕೂಡ ತುಂಬಾನೇ ಇಷ್ಟ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ನಟಿಸಿದ್ದಾರೆ. ಕಾದಿದ್ದಕ್ಕೂ ಸಾರ್ಥಕ ಗುರು ಅಂತ ಹೇಳಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. 2.5 ವರ್ಷಗಳ ಕಾಲ ನಾವು ಏನ್ ಕಾದಿದ್ವು ಅದಕ್ಕೆ ಇವತ್ತು ಒಂದು ಫಲ ಸಿಕ್ಕಿದೆ, ನಮ್ಗೆ ಭರ್ಜರಿಯಾಗಿ ನಮ್ಮನ್ನ ರಂಜಿಸಿದ್ದಾರೆ ಅಂತ ಹೇಳಿ ಅಭಿಮಾನಿಗಳು ಹೇಳ್ಕೊತಾ ಇದ್ದಾರೆ. ಬೆಳಗಿನ 6 ಗಂಟೆಯ ಶೋವನ್ನ ಕಿಚ್ಚ ಸುದೀಪ್ ಅವರ ಪತ್ನಿ ಪ್ರಿಯಾ ಆಗಿರ್ಬೋದು, ಮಗಳಾಗಿರ್ಬೋದು ಅಂಡ್ ಅಳಿಯ ಎಲ್ಲರೂ ಕೂಡ ಬಂದು ನೋಡಿ ಹೋಗಿದ್ದಾರೆ. ಒಟ್ಟಾರೆ ಕಿಚ್ಚ ಸುದೀಪ್ ಅವರು ಏನಾಗ್ತಿದೆ ಎತ್ತಾಗ್ತಿದೆ ಅಂತ ಹೇಳಿ ಮನೆಯಿಂದಲೇ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಜಿ ಕನ್ನಡ ನ್ಯೂಸ್ ಕಡೆಯಿಂದ ನಿಮಗೆ ಭರ್ಜರಿ ಮ್ಯಾಕ್ಸಿಮಮ್ ಮಾಸ್ ಆಗಿ ಇದು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಒಳ್ಳೆತನಕ್ಕೆ ಸೈಲೆಂಟು, ಕೆಟ್ಟತನಕ್ಕೆ ವೈಲೆಂಟ್, ಒಟ್ನಲ್ಲಿ ಅಣ್ಣ ಒಂಥರ ಡಿಫ್ರೆಂಟು. ಅಭಿಮಾನಿಗಳ ಮೇಲೆ ಅಭಿಮಾನ ಇಲ್ಲಿಂದಲ್ಲ ಬಾಸ್, ಇಲ್ಲಿಂದ ಬರಬೇಕು. ಅದು ಬಾಸ್ಗೆ ಬಹುತ್ತಿದೆ. ಬಾಸ್ ಟೈಪ್ ಬೆಳೋದಕ್ಕೆ ಆಕ್ಷನ್ ಜೊತೆ ಪ್ಯಾಷನ್ ಜೊತೆ ಕ್ಯಾಪ್ಷನ್ ಇಟ್ಕೊಂಡ್ ಬಂದಿದ್ ಕಣಮ್ಮ. ಹಿಂದೆ ಒಂದು ಮುಂದೆ ಒಂದು ಹೇಳಿ ಬಣ್ಣ ತರ ಬದಲಾಗೋದಕ್ಕೆ ಇವ ಹೋಳಿ ಎಲ್ಲ ಈಸ್ ದ ಗೂಳಿ. ಸೂಪರ್ ಮ್ಯಾಕ್ಸಿಮಮ್ ಮಾಸು ಬ್ಲಾಕ್ ಬಸ್ಟರ್ ಹಿಟ್ಟು, ಅದ್ಭುತವಾದ ಹಾಲಿಡೇ ಸೀಸನು. ಪ್ರತಿಯೊಬ್ಬರು ಮನೆಯಿಂದ ಥಿಯೇಟ್ರಿಗೆ ಬರಬೇಕು. ನಾನು 2 ವರ್ಷ ಆದಮೇಲೆ ವಾಪಸ್ ಇಂಡಿಯಾಗೆ ಬಂದಿರೋದು, ಆಲ್ಮೋಸ್ಟ್ 1 ವೀಕ್ಗೋಸ್ಕರ. ಆ 1 ವೀಕಲ್ಲಿ ಅಣ್ಣನಿಗೋಸ್ಕರ ಫಸ್ಟ್ ಡೇ ಬಂದು ಪಟಾಕಿ ಹೊಡೆದು 15 ವರ್ಷದಿಂದ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಪಿಕ್ಚರ್ ನೋಡೋದನ್ನ ಅದೇ ರೀತಿ ಸೆಲೆಬ್ರೇಟ್ ಮಾಡಿ ಇವತ್ತು ಒಳಗೆ ಹೋಗಿ ಪಿಕ್ಚರ್ ನೋಡಿ ಸಿಕ್ಕಾಬಿಟ್ಟೆ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಎಂಜಾಯ್ ಮಾಡಿದ್ದೀವಿ. ಸೊ ಅಣ್ಣ ಹೇಳ್ತಾರಲ್ಲ ಸಿಗರೇಟ್ ಇಟ್ಕೊಂಡು ಅಂತ, ಅದೇ ಥರ ಎಲ್ಲರೂ ಬನ್ನಿ. ಒಂದು ಖುಷಿ ಅನಿಸ್ತಾ ಇರೋದು ಏನಂದರೆ ಸುದೀಪಣ್ಣನ ಅಭಿಮಾನಿಯಾಗಿ ಇದೇ 1 ವರ್ಷದಿಂದ ಕಾಟೇರ ಅನ್ನೋ ಫಿಲಮ್ ಬಂದಿತ್ತು ದರ್ಶನ್ ಸರ್ದು. ಅವತ್ತು ಸುದೀಪಣ್ಣನ ಅಭಿಮಾನಿಯಾಗಿ ಅದಕ್ಕೊಂದು ರಿವ್ಯೂ ಕೊಟ್ಟಿದ್ದೆ, ಮಿಲಿಯನ್ ಗಟ್ಟಲೆ ಹೋಗೈತೆ. ಇವತ್ತು ಹೇಳ್ತೀನಿ ಕೇಳಿ, ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವ್ರದ್ದು ನೋಡಬೇಡ ಅನ್ನೋದಕ್ಕಿಂತಲೂ ನಮ್ಮ ಸುದೀಪಣ್ಣ ಹೇಳೋದು ನಾನು ಡೈಲಾಗ್ ಎಲ್ಲ ಇರಲ್ಲ, ಎಲ್ಲರನ್ನ ಒಗ್ಗಟ್ಟು ನೋಡ್ಬೇಕಂತ ಆಸೆ. ನಮಗೂ ಅದೇ ಥರ ಸುದೀಪಣ್ಣನ ಅಭಿಮಾನಿಯಾಗಿ ಅಮ್ಮ ಅಕ್ಕ ತಂಗಿಯೆಲ್ಲ ನಾನು ಕರೆಯಲ್ಲ, ನಾವು ಒಗ್ಗಟ್ಟಲ್ಲಿ ಕನ್ನಡ ಸಿನಿಮಾನ ನೋಡಿ ಅಂತ ತುಂಬ ಖುಷಿಯಲ್ಲಿ ಹೇಳ್ತೀವಿ. ಆಮೇಲೆ ಮ್ಯಾಕ್ಸಿಮಮ್ ಆಗಿದೆ ಅಂತ ಖುಷಿಯಲ್ಲಿ ಹೇಳ್ತೀವಿ. ತುಂಬ ಹೆಮ್ಮೆಯಲ್ಲಿ ತುಂಬ ಅಂತಂದರೆ ಓಪಲ್ಲಿ ಒಂದು ಮಾತು ಹೇಳ್ತೀನಿ, ನೀವು ಓವರ್ ಕಾನ್ಫಿಡೆಂಟ್ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಅಕಸ್ಮಾತ್ ನಾನು ಹೇಳೋದು ಸುಳ್ಳು ಅಂತಂದರೆ ಇವತ್ತಿಂದ ನನ್ನ ರಿವ್ಯೂ ನೋಡ್ಬೇಡಿ. ಮ್ಯಾಕ್ಸ್ ಫಿಲಮ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಬಂದು ಕುತ್ಕೊಳ್ಳಿ, ನೀವು 10 ಮಂದಿಗೆ ನೀವು ರೆಕಮೆಂಡ್ ಮಾಡ್ತೀರಾ, 10 ಮಂದಿನ ನೀವು ಕರ್ಕೊಂಬರ್ತೀರಾ, ಅಷ್ಟು ಚೆನ್ನಾಗಿದೆ. ಆರಕ್ಷಕರೇ ಇರೋದು ನಮಗೋಸ್ಕರ. ಅವರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಯಿತು ಅಂತಂದರೆ ಅವ್ರು ಬಿಟ್ಕೊಡ್ತಾರಾ? ಅದು ಯಾರೇ ಆಗಿರಲಿ, ಅವನು MLA ಆಗಿರಲಿ MP ಆಗಿರಲಿ, ಅವ್ರಿಗೆಲ್ಲ ದೊಡ್ಡವರು ಆರಕ್ಷಕರು. ಅದನ್ನು ಇವತ್ತು ವೀರಮದಕರಿ ಅಂತ ಒಂದು ಸಿನಿಮಾ ಬಂದಿತ್ತು, ನಾವು ಕಾಲೇಜ್ ಟೈಮಲ್ಲಿ ನೋಡಿದ್ವಿ. ಇವತ್ತು ಪ್ಯಾನ್ ಇಂಡಿಯಾ ಜಮಾನದಲ್ಲಿ ಏನಾಗ್ಬಿಟ್ಟಿದೆ, 100 ಕೋಟಿ ಸಿನಿಮಾ 200 ಕೋಟಿ ಸಿನಿಮಾ ಮಧ್ಯದಲ್ಲಿ ಒಬ್ಬ ಸೂಪರ್ ಸ್ಟಾರ್ ಅಂಥವನು ಇಂಥ ಒಂದು ಸಿನಿಮಾನು ತೆಗಿತಾರೆ ಅನ್ನೋದಕ್ಕೆ ಸುದೀಪ್ ಸರ್ ಬಿಟ್ಟರೆ ಇನ್ನೊಬ್ಬರಿಗೆ ಸಾಧ್ಯನೇ ಇಲ್ಲ. ಅದಂತೂ ತುಂಬ ಹೆಮ್ಮೆಯಿಂದ ಹೇಳ್ತೀವಿ ಮ್ಯಾಮ್. ಆರಕ್ಷಕರೇ ನಮ್ಮ ಡೈಲಾಗ್ ಹೇಳುವ ಒಬ್ಬ ರಿವ್ಯೂವರ್ ಅಲ್ಲ ಮೇಡಮ್, ನಾವು ಎಲ್ಲರನ್ನ ಒಗ್ಗಟ್ಟಿಂದ ತುಂಬ ಮಂದಿ ಕನ್ನಡ ಸಿನಿಮಾ ನೋಡೋಂಥ ಖುಷಿ ಪಡೋ ಒಬ್ಬ ಸುದೀಪಣ್ಣನ ಪಕ್ಕ ಅಭಿಮಾನಿ. ಒಳ್ಳೆತನಕ್ಕೆ ಸೈಲೆಂಟು, ಕೆಟ್ಟತನಕ್ಕೆ ವೈಲೆಂಟ್, ಒಟ್ನಲ್ಲಿ ಅಣ್ಣ ಒಂಥರ ಡಿಫ್ರೆಂಟು. ಅಭಿಮಾನಿಗಳ ಮೇಲೆ ಅಭಿಮಾನ ಇಲ್ಲಿಂದಲ್ಲ ಬಾಸ್, ಇಲ್ಲಿಂದ ಬರಬೇಕು. ಅದು ಬಾಸ್ಗೆ ಬಹುತ್ತಿದೆ. ಬಾಸ್ ಟೈಪ್ ಬೆಳೋದಕ್ಕೆ ಆಕ್ಷನ್ ಜೊತೆ ಪ್ಯಾಷನ್ ಜೊತೆ ಕ್ಯಾಪ್ಷನ್ ಇಟ್ಕೊಂಡ್ ಬಂದಿದ್ ಕಣಮ್ಮ. ಹಿಂದೆ ಒಂದು ಮುಂದೆ ಒಂದು ಹೇಳಿ ಬಣ್ಣ ತರ ಬದಲಾಗೋದಕ್ಕೆ ಇವ ಹೋಳಿ ಎಲ್ಲ ಈಸ್ ದ ಗೂಳಿ. ಒಂದೇ ಒಂದು ವಿಷಯ ಹೇಳ್ಬೇಕಂತಂದ್ರೆ ಪ್ರತಿಯೊಬ್ರು ಕೂಡ ಬಂದು ಚಿತ್ರ ನೋಡ್ಲೇಬೇಕು. ಯಾಕಂತಂದ್ರೆ ಹೆಣ್ಮಕ್ಳಿಗಾಗ್ಲಿ ಫ್ಯಾಮಿಲಿನಾಗ್ಲಿ ಪ್ರತಿಯೊಬ್ಬರಿಗೂ ಇದು ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ರು ಕೂಡ ಬಂದು ಚಿತ್ರನ ಹರ್ಷಿಸಿ. ಯಾಕಂದ್ರೆ ಹಾಲಿವುಡ್ ಅಲ್ಲಿ ಫಿಲಂ ನೋಡೋ ಬಂದು ಸ್ಯಾಂಡಲ್ವುಡ್ ಒಂದು ಜಿ ಫಿಲಂ ನೋಡಿ ಕಿಚ್ಚ ಬಾಸ್ ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಸೂಪರ್ ಮ್ಯಾಕ್ಸಿಮಮ್ ಮಾಸು ಬ್ಲಾಕ್ ಬಸ್ಟರ್ ಹಿಟ್ಟು, ಅದ್ಭುತವಾದ ಹಾಲಿಡೇ ಸೀಸನು. ಪ್ರತಿಯೊಬ್ಬರು ಮನೆಯಿಂದ ಥಿಯೇಟ್ರಿಗೆ ಬರಬೇಕು. ನಾನು 2 ವರ್ಷ ಆದಮೇಲೆ ವಾಪಸ್ ಇಂಡಿಯಾಗೆ ಬಂದಿರೋದು, ಆಲ್ಮೋಸ್ಟ್ 1 ವೀಕ್ಗೋಸ್ಕರ. ಆ 1 ವೀಕಲ್ಲಿ ಅಣ್ಣನಿಗೋಸ್ಕರ ಫಸ್ಟ್ ಡೇ ಬಂದು ಪಟಾಕಿ ಹೊಡೆದು 15 ವರ್ಷದಿಂದ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಪಿಕ್ಚರ್ ನೋಡೋದನ್ನ ಅದೇ ರೀತಿ ಸೆಲೆಬ್ರೇಟ್ ಮಾಡಿ ಇವತ್ತು ಒಳಗೆ ಹೋಗಿ ಪಿಕ್ಚರ್ ನೋಡಿ ಸಿಕ್ಕಾಬಿಟ್ಟೆ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಎಂಜಾಯ್ ಮಾಡಿದ್ದೀವಿ. ಸೊ ಅಣ್ಣ ಹೇಳ್ತಾರಲ್ಲ ಸಿಗರೇಟ್ ಇಟ್ಕೊಂಡು ಅಂತ, ಅದೇ ಥರ ಎಲ್ಲರೂ ಬನ್ನಿ. ಕಿಚ್ಚನ್ ಆಕ್ಟಿಂಗ್ ಯಾವತ್ತಿದ್ರು ಸೂಪರ್. ಪೊಲೀಸ್ ಈ ತರ ಬಂದ್ರೆ ಹೆಣ್ಮಕ್ಳುಗಳಿಗೆ ಸಹಾಯವಾಗುತ್ತೆ ಅನ್ಸುತ್ತೆ, ಆ ರೀತಿಯಲ್ಲಿ ತೆಗೆದಿದ್ದಾರೆ. ಸೂಪರ್. ದೇವರು ಅಭಿನಯ ಚಕ್ರವರ್ತಿ
ಮೂವಿ ಮಾತ್ರ ಸಕ್ಕತ್ತಾಗೈತೆ. ಒನ್ ಡೈಲಾಗ್ ಹೊಡಿತೀನಿ ಕೇಳಿ. ಮ್ಯಾಕ್ಸ್ ಬರ್ಬೇಕಾದ್ರೆ ಎಲ್ಲರೂ ಸೈಲೆಂಟ್ ಇರಬೇಕು, ಯಾರು ನಕ್ರ ಮಾಡದೆ ಸೈಲೆಂಟ್ ನೋಡ್ಕೊಂಡು ಹೋಗ್ತಾ ಇರಬೇಕು. ಕಾಂಟ್ರವರ್ಸಿ ಎಲ್ಲ ಮಾಡಂಗಿಲ್ಲ. ಸೂಪರ್ ಫಿಲಂ, ಬಾಸ್ ಫಿಲಮ್ ಸೂಪರ್. 2 ವರ್ಷದ ನಂತರ ಬಾಸ್ ಬಂದಿರೋದು ಥಿಯೇಟ್ರಿಗೆ. ನಾವು ಅಷ್ಟೇ 2 ವರ್ಷದ ನಂತರನೇ ಥಿಯೇಟ್ರಲ್ಲಿ ಇಳಿದಿರೋದು. ಬಾಸ್ ಮಾತ್ರ ಅಲ್ಟಿಮೇಟ್, ಆಕ್ಟಿಂಗ್ ಮಾತ್ರ ಸೂಪರ್. ಚಿಂದಿ ಮೇಡಮ್, ಚಿಂದಿ. ನಿಜವಾಗ್ಲೂ ನಾವು ಇಂಟರ್ವ್ಯೂ ಮಾಡುವಾಗ ಹೇಳ್ತಾ ಇದ್ವಿ, ಅಲ್ಟಿಮೇಟ್ ಆಗಿ ಬಂದಿದೆ, ಸೂಪರ್ ಆಗಿ ಬಂದಿದೆ, ಎಲ್ಲೂ ಬೋರ್ ಆಗಲ್ಲ, ಸೀಟ್ ಎಡ್ಜಿ ಕೂತ್ಕೊಂಡು ನೋಡ್ತಕ್ಕಂಥ ಸ್ಟೋರಿ ಅಂತ. ಆ ಮಾತು ಇವತ್ತು 100% ಸತ್ಯ ಇದೆ. ಡೈರೆಕ್ಟ್ರು ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬರೀ ಕರ್ನಾಟಕ ಅಲ್ಲ, ಸೌತ್ ಇಂಡಿಯಾನೇ ಹೆಮ್ಮೆ ಪಡ್ತಕ್ಕಂಥ ಒಂದು ಸಿನಿಮಾ ಇದು. ಯಾಕಂದರೆ ಆ ಲೆವೆಲಿಗೆ ಮಾಡಿದ್ದಾರೆ. ನನಗೆ ನೋಡ್ತಾ ನನಗೆ ಅನಿಸಿದ್ದು, ನನ್ನ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಆದರೆ ನೋಡಿದ್ಮೇಲೆ ನಿಮಗೂ ಅನಿಸುತ್ತೆ. ನನಗೆ ಇಂಗ್ಲೀಷ್ ಮೂವಿ ನೋಡಿದ್ರೆ ಒಂದು ಫೀಲ್ ಆಯಿತು, ನಿಮಗೂ ಕೂಡ ಅದೇ ಫೀಲ್ ಆಗುತ್ತೆ. ಆಮೇಲೆ ಎಲ್ಲೂ ಕೂಡ ಬೋರ್ ಇಲ್ಲ. ನಾನು ಈಗ ಮಾತನ್ನು ಅತಿರೇಕ ಅನಿಸ್ಬೋದು, ಆದರೆ ನಿಜ, ಎಲ್ಲೂ ಬೋರ್ ಆಗದೆ ಇಡೀ ಸುದೀಪ್ ಸಾರು ಸಿನಿಮಾವನ್ನು ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಡೀ ಸಿನಿಮಾದಲ್ಲಿ ಸುದೀಪ್ ಸರ್ ಒಂದು ಜೈ. ಆಮೇಲೆ ಇಡೀ ಸಿನಿಮಾ ನೋಡಿದ್ಮೇಲೆ ಅನಿಸುತ್ತೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಹ್ಯಾಟ್ಸ್ ಹೇಳಬೇಕು ಅನಿಸುತ್ತೆ. ಸೊ ಹಾಗಾಗಿ ಇಂಥ ಒಂದು ಸಿನಿಮಾದಲ್ಲಿ ಇರೋದು ನನಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೆ. ಥ್ಯಾಂಕ್ ಯು. ಈಗಷ್ಟೇ ನರ್ತಕಿಲಿ ಫಸ್ಟ್ ಶೋ ನೋಡಿ ಬರ್ತಿದ್ದೀವಿ ನಾವೆಲ್ಲರೂ. ಸೊ ಟೀಮ್ ಮೆಂಬರ್ಸ್ ಎಲ್ಲರೂ ಫಸ್ಟ್ ಟೈಮೇ ನೋಡ್ತಿರೋದು. ಪ್ರಿಯಾ ಮ್ಯಾಮ್, ಸಾನ್ವಿ, ಸಂಚಿತ್ ಅವ್ರು ಎಲ್ಲರೂ ಒಟ್ಟಿಗೆ ನೋಡಿದ್ವಿ. ಸಿನಿಮಾ ವಾಯ್ಸ್ ನೋಡಿ, ಎಲ್ಲ ವಾಯ್ಸ್ ಹೋಗಿದೆ, ಎಲ್ಲರದ್ದು ವಾಯ್ಸ್ ಹೋಗಿದೆ. ಕಿರ್ಚಾಡಿ ವಿಸಿಲ್ ಮಾಡಿ ಪಕ್ಕಾ ಫ್ಯಾನ್ ಮೂಮೆಂಟ್. ಆ್ಯಸ್ ಅ ಫ್ಯಾನ್, ಸುದೀಪ್ ಸರ್ ಫ್ಯಾನ್, ನಾನು ಕೂಡ ತುಂಬ ಎಂಜಾಯ್ ಮಾಡಿದ್ದೀನಿ. ಒಳಗಡೆ ಅಂತೂ ಫುಲ್ ಸೆಲೆಬ್ರೇಷನ್ಸ್ ನಡೀತಿತ್ತು, ಡ್ಯಾನ್ಸ್ ಮಾಡಿ ಫ್ಯಾನ್ಸ್ ಅಂತೂ ಸಖತ್ ಎಂಜಾಯ್ ಮಾಡಿದ್ದಾರೆ. 2.5 ವರ್ಷದ ನಂತರ ನಮ್ಮ ಕಿಚ್ಚ ಸುದೀಪ್ನ ಈ ಥರ ನಾವು ನೋಡಿರೋದಕ್ಕೆ ಐ ಥಿಂಕ್ ಸಾರ್ಥಕ ಆಯಿತು. 2.5 ವರ್ಷ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ. ಇಟ್ಸ್ ಮ್ಯಾಕ್ಸಿಮಮ್ ಮಾಸ್. ನಮ್ಮ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಹೇಳ್ತಾ, ಹಾಗೆ ಹೊಸ ವರ್ಷಕ್ಕೆ ಮ್ಯಾಕ್ಸಿಮಮ್ ರನ್ ಆಗುತ್ತೆ ಡೆಫಿನೆಟ್ಲಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಡೆಫಿನೆಟ್ಲಿ ನೋಡಿ, ಆಲ್ರೆಡಿ 450 ಥಿಯೇಟರ್ಸ್ ಹೌಸ್ಫುಲ್ ಆಗಿದೆ. ರೆಸ್ಪಾನ್ಸ್ ಫಸ್ಟ್ ಡೇ ಫಸ್ಟ್ ಶೋ ಇಲ್ಲಿದು ಹೀಗಿದೆ. ಚಿತ್ರದುರ್ಗ, ದಾವಣಗೆರೆ ಎಲ್ಲ ಒಂದಿಷ್ಟು ವೀಡಿಯೋ ಗ್ಲಿಮ್ಸಸ್ ನೋಡಿದ್ದೀನಿ. ಐ ಥಿಂಕ್ ಪೀಪಲ್ ಆರ್ ಜಸ್ಟ್ ಲವಿಂಗ್ ಇಟ್. ಥ್ಯಾಂಕ್ ಯು. ಹಂಗೆ ಹಿಂಗೆ ಮಾತು ಒಂದೇ ಒಂದು ಮಾತು ಲಾಸ್ಟ್ ಟೈಮ್ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ. ನಮಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ಲರೋ ಇದ್ದೀರಾ, ನಿಮ್ಮ ಕುಕ್ಕರ್ ಸಿಗೋವರೆಗೂ ಕೂಗ್ತಾ ಇರ್ತೀರಾ. ನಮಗೆ ಮಕ್ಕರ್ ಮಾಡೋಕ್ಕೆ ಸುಮ್ಮನೆ ಯಾಕ್ರ ಬರ್ತೀರಾ? ನಿಕ್ಕರ್ ಒದ್ದೆ ಆಗುತ್ತೆ, ಡೈಪರ್ ಹಾಕೊಂಡಿದ್ದೀರಾ. ಮ್ಯಾಕ್ಸ್ ಸಿನಿಮಾ ನೋಡ್ಕೊಂಡ್ ಬಂದೆ. 27 ಅಲ್ಲ 28 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಬಂದಿರೋದು ಯಾರು? ಮ್ಯಾಕ್ಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಿಚ್ಚ ಸುದೀಪಣ್ಣ ಅಂತಂದ್ರೆ ಯಾವಾಗಲೂ ಬಿಸಿ ಇರೋ. ಈ ಕಡೆ ಬಿಗ್ ಬಾಸ್, ಆ ಕಡೆ ಕ್ರಿಕೆಟ್ ಎಲ್ಲ ನಡ್ಸ್ಕೊಂಡು ಇಂಥ ಒಳ್ಳೆ ಸಿನಿಮಾ ಕೊಟ್ಟರಿಗೆ ತುಂಬಾ ಹೆಸರು ಬಿಡಬೇಕು. ಒಂದ್ ಹೇಳ್ಬೇಕು ಅಂತಂದ್ರೆ, ಒಬ್ಬ ತಮಿಳ್ ಡೈರೆಕ್ಟರ್, ತಮಿಳ್ ಪ್ರೊಡ್ಯೂಸರ್ಗೆ ಇಂಥ ಅವಕಾಶ ಕೊಟ್ಟು ಅವ್ರನ್ನ ಗೆಲ್ಸೋರಲ್ಲ. ಅದಕ್ಕೆ ಹೇಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಚೆನ್ನಾಗಿ ಬೋಳ್ಸಿ ಕಳಿಸ್ಬಿಡೋ ಹತ್ರ ಹೇಳ್ತಾರೆ. ಆದ್ರೆ ಸುದೀಪಣ್ಣ ಮಾಡಿಲ್ಲ, ಚೆನ್ನಾಗಿ ತೋರ್ಸೋರೆ. ಒಂದ್ ಹೇಳ್ಬೇಕು ಅಂದ್ರೆ, ಲಾಸ್ಟ್ ಟೈಮ್ ಯಾರೋ ಒಬ್ಬ ಹೇಳಿದ, ವಿಕ್ರಮ್ ಸಿನಿಮಾ ನೋಡ್ಬಿಟ್ಟು 2 ಕ್ವಾರ್ಟರ್ ಕುಡಿದ್ರೆ ಎಳ್ದೋಯ್ತು ಅಂತ. ಚಿನ್ನ ಇವತ್ತು ಬಂದು ಮ್ಯಾಕ್ಸ್ ಸಿನಿಮಾ ನೋಡು, 4 ಕ್ವಾರ್ಟರ್ ಕಿಕ್ಕು. ಸುದೀಪಣ್ಣನ ಆಕ್ಟಿಂಗ್ ಅಲ್ಲೇ ಐತಿ ಇವತ್ತು ನಿನಗೆ, ಆಯ್ತಾ? ಏನ್ ಆಕ್ಟಿಂಗ್ ಅದು? ಎಲ್ಲರೂ ಮುಖಕ್ಕೆ ಮೇಕಪ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಸುದೀಪಣ್ಣ ಈ ಸಿನಿಮಾದ ಬ್ಲಡ್, ಆಯಿಲು, ಆ ಗ್ರೀಸು ನೋಡಕ್ ನಮ್ಗೇನು ಅಷ್ಟೊಂದು ಕಷ್ಟ ಆಯ್ತು. ಬಟ್ ಅವ್ರಿಗೆ ಹೆಂಗಾಗಿರ್ಬೇಕು, ಒಂದು ನೈಟಲ್ಲಿ ಒಂದೇ ಬಟ್ಟೆಲಿ ಇಂಥ ಒಳ್ಳೆ ಸಿನಿಮಾ ಮಾಡೋಕ್ಕೆ ತುಂಬಾ ಖುಷಿ ಆಯ್ತು. ಒಂದಂತ ಹೇಳ್ತೀನಿ, ಒಂದೇ ಹೇಳೋದು, ಎಲ್ಲರೂ ಬಂದು ನೋಡಿ. ಫ್ಯಾನ್ಸ್ಗಳೆಲ್ಲ ಇಟ್ಬಿಡ್ತಾರೆ ಗುನ್ನ. ಯಾಕೆ ನಮ್ಮ ಕಿಚ್ಚನ್ ಮನ್ಸು ಚಿನ್ನ, ಜವಾನು ಗಿವಾನು ಅವೆಲ್ಲ ಇಲ್ಲ. ಇಲ್ಲಿರೋದು ಸ್ಯಾಂಡಲ್ವುಡ್ ಪೈಲ್ವಾನು. ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ. ಸೂಪರ್ ಆಗೈತೆ. ಯಾಕಂದ್ರೆ ಫ್ಯಾಮಿಲಿ ಆಡಿಯನ್ಸ್ಗಂತೂ ಒಂದು ಒಳ್ಳೆ ಸಿನಿಮಾ ಇದು. ಯಾಕೆಂದ್ರೆ ಕನ್ಫ್ಯೂಸ್ ಅಲ್ಲ, ಏನೂ ಇಲ್ಲ ಇದು ಸಿನಿಮಾದಲ್ಲಿ. ಇನ್ನೊಂದು ಹೇಳ್ಬೇಕು ಅಂದ್ರೆ, ಸುದೀಪಣ್ಣ ಯಾಕೆ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾವ್ರೆ, ಪದೇ ಸುಳ್ಳು ಹೇಳ್ತಾವ್ರೆ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಮಾಸ್. ಇವತ್ತು ಕ್ರಿಸ್ಮಸ್ ಅಲ್ಲ, ಕಿಚ್ಚ ಮ್ಯಾಕ್ಸ್ ಇವತ್ತು. ಎಲ್ಲರೂ ಬಂದು ಥಿಯೇಟರ್ ನೋಡಿ. ಜಾಗ್ವಾರ್ ಜಾಕ್ಸನ್ ನನ್ನ ಹೆಸರು, ಇಲ್ಲಿರೋ ಅಭಿಮಾನಿಗಳ ಸುದೀಪಣ್ಣ ಅಂದ್ರೆ ಉಸಿರು. ಸೂಪರ್ ಆಗೈತೆ. ಎಲ್ಲ ಬಂದು ನೋಡಿ. ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ. ಈ ಸಿನಿಮಾಗೆ ಪುಷ್ಪನ ಬಂದ್ಬಿಟ್ರೆ ಆಪೋಸಿಟ್ ಟಕ್ಕರ್ ಕೊಟ್ಕೊಂಡು ಮನೆಗೆ ಹೋಗ್ಬೇಕಾಯ್ತು. 1000 ಕೋಟಿ ಆಯ್ತಿರಲಿಲ್ಲ. ಇವತ್ತಿಗೆ ಸುದೀಪಣ್ಣ ಸಿಂಪಲ್ ಆಗಿ ಏನು ಅಷ್ಟೊಂದು ಖರ್ಚು ಮಾಡಿಲ್ಲ ಅಂತ ಅನ್ಕೋತೀನಿ. ಬಟ್ ಆ ರೇಂಜಲ್ಲಿ ಬಂದು ಸಿನಿಮಾ ಕೊಟ್ಟು ಇಟ್ಕೊಡ್ತಾರಲ್ಲ, ಇಟ್ ಮೇಲೆ ಇಟ್ಟು ಸುದೀಪಣ್ಣ ಸೂಪರ್ ಇಟ್ಟು. ಥ್ಯಾಂಕ್ ಯು ಮೇಡಮ್. 2024ಅಲ್ಲಿ ನಾನು ನೋಡಿರುವಂಥ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಫಿಲಮ್ ಲಿಸ್ಟಲ್ಲಿ ಈ ಮ್ಯಾಕ್ಸ್ ಕೂಡ ಸೇರ್ಕೊಳ್ಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂತ ಅಂದರೆ, ಫಿಲಮ್ ಅಷ್ಟು ಸಕ್ಕದಾಗಿದೆ. ನಾನು ಟ್ರೈಲರ್ ನೋಡಿದಾಗ ಹಳೇದು ಕೈದಿ ಫಿಲಮ್, ತಮಿಳ್ದೊಂದು ಫಿಲಮ್ ಇದೆ, ಆ ಥರ ಚೆನ್ನಾಗಿ ಇರುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಇದು ಆ ಥರ ಇಲ್ಲ. ಬಟ್ ಡಿಫ್ರೆಂಟ್ ಆಗಿದೆ. ಸುದೀಪ್ ಅವ್ರಿಗೆ 100 ಮಾರ್ಕ್ಸ್ ಕೊಡಬೇಕು, ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರು ಯೂಶುವಲ್ ಅವ್ರ ಫಿಲಮಲ್ಲಿ ಯಾವ ಥರ ಆ್ಯಕ್ಟಿಂಗ್ ಇತ್ತು, ಇದರಲ್ಲಿ ಇನ್ನೂ ಸಕ್ಕದಾಗಿ ಮಾಡಿದ್ದಾರೆ. ಅವರೇ ಫಿಲಮ್ ಪೂರ ತಿನ್ಕೊಂಡ್ಬಿಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪೊಲೀಸ್ ಕ್ಯಾರೆಕ್ಟರಲ್ಲಿ ಒಬ್ಬ ಆ್ಯಕ್ಟರ್ ಸೂಟ್ ಆಗೋದಂತಂದರೆ ಸುದೀಪ್ ಅವರ ಇಂಡಸ್ಟ್ರೀಲಿ. ಆ್ಯಂಡ್ ಈ ಫಿಲಮು ಬರುವಂಥ ಯಾವ ರೆಕಾರ್ಡ್ಸ್ ಇದೆಯೋ ಅದೆಲ್ಲ ಬ್ರೇಕ್ ಆಗುತ್ತೆ ಈ ಫಿಲಮ್ ಮುಖಾಂತರ. ಯಾವುದು ಸೀನ್ಸ್ ಕೂಡ ಏನೋ ಲ್ಯಾಗ್ ತುರ್ಕಿದ್ದಾರೆ ಅಂತ ಏನೂ ಇಲ್ಲ. ಫುಲ್ ಕಂಪ್ಲೀಟ್ ಆಗಿ ಆ ಡೈರೆಕ್ಟರ್ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಕಥೆನ. ಮ್ಯಾಕ್ಸ್ ಸಿನಿಮಾ ನೋಡಬೇಕು ಅಂದರೆ ಥಿಯೇಟ್ರ್ ಕಿತ್ತೋಗೋ ರೇಂಜಿಗೆ ಸೌಂಡ್ ಇರಬೇಕು. ಆ ಸೌಂಡು ಇದರಲ್ಲಿ ಅಭಿಮಾನಿಗಳು ಮಾಡಿದ್ದಾರೆ. ಕಿಚ್ಚ ಸರ್ ಹತ್ರ ಒಂದೇ ಒಂದು ರಿಕ್ವೆಸ್ಟು, 2 ವರ್ಷಕ್ಕೊಂದು ಸಿನಿಮಾ ಮಾಡಿಬಿಡಿ ಸರ್, ವರ್ಷಕ್ಕೆ 2 ಸಿನಿಮಾ ಮಾಡಿ.
ಯಾಕೆಂದ್ರೆ ಅಭಿಮಾನಿಗಳು ಕಾತ್ರದಿಂದ ನಿಮ್ಮನ್ನ ಕಾಯ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆ ಶೋಗೆ ಬಂದು ಹೌಸ್ಫುಲ್ ಆಗಿದೆ ಅಂದ್ರೆ ತಮಾಷೆ ಅಲ್ಲ ಸರ್. ಅಷ್ಟು ಕ್ರೇಜ್ ಇದೆ ಕಿಚ್ಚ ಸರ್ಗೆ. ಈ ಶೋಗಳನ್ನ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಸಿನಿಮಾನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಕ್ರೇಜು ಜಾಸ್ತಿ ಆಗುತ್ತೆ, ಮತ್ತು ನಮ್ಮ ಕನ್ನಡ ಸಿನಿಮಾಗಳು ಸಿಕ್ಕಾಪಟ್ಟೆ ಚೆನ್ನಾಗೂ ಹೋಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಅಂದರೆ ಮೇಡಮ್, ಒಂದೇ ಒಂದು ಸೀನ್ ಟು ಸೀನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಹುಚ್ಚ ಸಿನಿಮಾ ನಂತರ ಅವ್ರು ಸಿಗರೇಟ್ ಹಚ್ಚೋದನ್ನ ಸೀನ್ ಎಂಜಾಯ್ ಮಾಡಿರೋದು ಇದೇ ಸಿನಿಮಾದಲ್ಲೇ ಅನಿಸುತ್ತೆ. ಅಷ್ಟು ಸಕ್ಕತ್ತಾಗಿ ಸಿಗರೇಟ್ ಅಂಟಿಸ್ಕೊಂಡು ಆ ಸೀನ್ನ ಮಾಡಿದ್ದಾರೆ. ಮತ್ತು ಅವರು ಒಂದು ವೈಬ್ ಇದೆ ಗೊತ್ತಾ ಮೇಡಮ್, ಜಾತ್ರೆಲಿ ಒಂದು ಎಂಟ್ರಿ ಕೊಡ್ತಾರೆ ಗೊತ್ತಾ, ಆ ಸೀನ್ ನೋಡೋಕ್ಕೆ ನಾವು ಈ ಸಿನಿಮಾಗೆ ಬಂದಿರೋದು. ಅಷ್ಟು ಕ್ರೇಜ್ ಇದೆ. ಬೇರೆ ಸಿನಿಮಾಗಳನ್ನ ತೆಲುಗು ತಮಿಳಲ್ಲಿ ನೋಡಿರ್ತೀವಿ, 800-900 ರೂಪಾಯಿ ಸಿನಿಮಾ ಮಾಡ್ತಾರೆ. 800-900 ರೂಪಾಯಿ ಟಿಕೆಟ್ ಮಾಡಿ 1000 ಕೋಟಿ ಕಲೆಕ್ಷನ್ ಮಾಡೋದಲ್ಲ ದೊಡ್ಡದು. 200 ರೂಪಾಯಿ ಟಿಕೆಟ್ ಮಾಡಿ 100 ಕೋಟಿ ಕಲೆಕ್ಷನ್ ಮಾಡೋದೇ ದೊಡ್ಡದು ನಮ್ಮ ಕನ್ನಡದಲ್ಲಿ. ಅಷ್ಟು ಸಿಕ್ಕಾಪಟ್ಟೆ ಕ್ರೇಜ್ನ ಹುಟ್ಟಿಸಿದ್ದಾರೆ ನಮ್ಮ ಕಿಚ್ಚ ಅವರು. ದಯವಿಟ್ಟು ಹೇಳ್ತಾ ಇದ್ದೀನಿ, ಪೈರಸಿ ಮಾಡೋದನ್ನ ಬಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿದ್ರೆ ಇದೇ ಥರ ನಮ್ಮ ಕಿಚ್ಚ ಸರ್ ವರ್ಷಕ್ಕೆ 2 ಸಿನಿಮಾ ಮಾಡೋದ್ರಲ್ಲಿ ಡೌಟೇ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಪೈರಸಿ ಮಾಡೋದನ್ನ ಬಿಟ್ಟು ಸಿನಿಮಾಗಳು ನೋಡಿ. ಜೈ ಕಿಚ್ಚ ಬಾಸ್. ಸುದೀಪ್ ಸರ್ ಹೇಳಿದ್ದಂಗೆ ಮಾಡೋರು ಮೂವಿ. ಇದು ಹೆಂಗಿದೆ ಅಂದ್ರೆ ಅವ್ರು ಒಂದು ಇಂಟರ್ವ್ಯೂ ಹೇಳಿದ್ದಾರೆ, ಫುಲ್ ಮಾಸ್ ಆಗಿರುತ್ತೆ ಅಂತ. ಫುಲ್ ಚಿತಾಲ್ ಪತಾಲ್ ಚಿಂದಿ ಆಗಿದೆ ಮೂವಿ, ಸೂಪರ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರು, ಹಂಗೆ ಮಾಡಿದಾರೆ ನಮ್ಮ ಜೈ ಕಿಚ್ಚ ಬಾಸ್. ಅದ್ಭುತವಾಗಿ ಮಾಡಿದ್ದಾರೆ. ಆದ್ರೆ ನಮಗಂತೂ ಫುಲ್ ಡಬಲ್ ಹಬ್ಬ ಅಂತ ಹೇಳ್ಬೋದು ಇವತ್ತಂತೂ. ಆದ್ರೆ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಕೊಟ್ಟವ್ರೆ ಇವತ್ತು. ಫುಲ್ ಫ್ಯಾನ್ಸ್ ಎಲ್ಲ ಇವತ್ತು ಹಬ್ಬ ಮಾಡಿ. ಸಿನಿಮಾ ಅರ್ಥ ಆಗಲ್ಲ ಯಾವುದೇ ಕಾರಣಕ್ಕೂ. ಒಂದು ಸೀನ್ ಮಿಸ್ ಆಯ್ತು ಅಂದ್ರೆ ಈ ಸಿನಿಮಾ ಪೂರ್ತಿ ಅರ್ಥ ಆಗಲ್ಲ. ಒಂದೊಂದು ಸೀನು ಇಂಪಾರ್ಟೆಂಟ್. ಬಾಸ್ ಹೇಳಿರೋ ಲೆಕ್ಕ. ಜೈ ಕಿಚ್ಚ ಬಾಸ್, ಜೈ ಕಿಚ್ಚ ಬಾಸ್. ನೋಡಿಲ್ಲ ಈ ತರ ಮೂವಿ, ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಕಾದಿದ್ದಕ್ಕೂ ತುಂಬಾ ಸಾರ್ಥಕ ಆಗಿದೆ, ತುಂಬಾ ಚೆನ್ನಾಗಿದೆ. ಸೂಪರ್ ಆಗೈತೆ ಮೂವಿ, ಸಕ್ಕರ್ ಆಗೈತೆ. ಸೂಪರ್ ಸೂಪರ್. ಅಲ್ಟಿಮೇಟ್ ಬಾಸ್ ಪಿಕ್ಚರ್ ಯಾವತ್ತಿದ್ರು 100 days 100 crores. ಸೂಪರ್ ಸೂಪರ್ ಸೂಪರ್. ಮ್ಯಾಕ್ಸಿಮಮ್ ಮಾಸ್. ಪಿಕ್ಚರ್ ಸರ್ ಇದು. ಪಿಕ್ಚರ್ ಅಂದ್ರೆ ಇಂಥ ಪಿಕ್ಚರ್ ಇರಬೇಕು. ಕರ್ನಾಟಕದ ಮೂಲೆಯಲ್ಲೂ ಒಪ್ಪಬೇಕು, ನಾವು ಸಾರಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡೋರು ಇದ್ದಾರೆ, ತೋರಿಸ್ತಾ ಇಲ್ಲ ಅಷ್ಟೇ ನೀವು. ಮ್ಯಾಕ್ಸ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಪಕ್ಕಾ ಕಮರ್ಷಿಯಲ್ಲು, ಫುಲ್ ಮಾಸು. ಮ್ಯಾಕ್ಸಿಮಮ್ ಮಾಸ್ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಎಕ್ಸ್ಟ್ರಾಡಿನರಿ ಮಾಸು. ಇಷ್ಟು ದಿನ ನಾವು ಕಾತರದಿಂದ 2 ವರ್ಷ ಕಾದಿದ್ದಕ್ಕೂ ಕ್ರಿಸ್ಮಸ್ಗೆ ಕಿಚ್ಚ ಮ್ಯಾಕ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಕ್ರಿಸ್ಮಸ್ ಜೊತೆಗೆ ಕಿಚ್ಚ ಮ್ಯಾಕ್ಸ್. ಸೊ ಅಲ್ಟಿಮೇಟ್ ಮೂವಿ ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಒಳಗಡೆ ಹೇಳೋದು ಸುದೀಪ್ ಅಣ್ಣ ಆರಕ್ಷಕರೇ, ಬಟ್ ನಿಜವಾಗ್ಲೂ ಎಂಜಾಯ್ ಮಾಡಬೇಕಾಗಿರೋದು ಪ್ರೇಕ್ಷಕರೇ. ನೀವು ಬಂದುಬಿಟ್ಟು ಎಂಜಾಯ್ ಮಾಡಿ. ಸಿನಿಮಾ ಅಲ್ಟಿಮೇಟ್ ಆಗಿದೆ. ಸುದೀಪ್ ಅಣ್ಣಗೆ ಹ್ಯಾಟ್ಸಪ್ ಅಣ್ಣ. ದಿನ ನಿಮಗೆ ನಿಮ್ಮ ಲವ್ ಹೆಚ್ಚಾಗ್ತಾನೆ ಇರುತ್ತೆ. ವಿ ಲವ್ ಯು, ಆಲ್ವೇಸ್ ಲವ್ ಯು ಅಣ್ಣ, ಆಲ್ವೇಸ್ ಲವ್ ಯು ಸುದೀಪ್ ಅಣ್ಣ.